ಮುಂಬೈನಲ್ಲಿ ಒಂದು ರೀತಿ ಅಧಿಕಾರದ ಮಹಾಯುದ್ಧವೇ ನಡೀತಾ ಇದೆ. ಇಡೀ ದೇಶದಲ್ಲಿ ಶ್ರೀಮಂತ ಪಾಲಿಕೆ ಅಂತಂದ್ರೆ ಅದು ಮುಂಬೈ ಮಹಾನಗರ ಪಾಲಿಕೆ. ಇಲ್ಲಿ ಯಾರು ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಠಾಕ್ರೆ ಬ್ರದರ್ಸ್ ಆರ್ ಬಿಜೆಪಿ. ಹಲವು ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಹಿಡಿತವನ್ನ ಸಾಧಿಸಿರೋದು ಠಾಕ್ರೆ ಫ್ಯಾಮಿಲಿ. ಆದರೆ ಈ ಸಾರಿ ಏನಾಗ್ಬೋದು? ವೋಟಿಂಗೂ ಆಗಿದೆ, ಎಕ್ಸಿಟ್ ಪೋಲ್ಗಳು ಬಂದಿವೆ. ಅದು ಏನು ಹೇಳುತ್ತೆ ನೀವೇನು? ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಮತದಾನ. ಎಲ್ಲ ಸರ್ವೆಗಳಲ್ಲಿ ಕೇಸರಿ ಸೇನೆ ಆರ್ಭಟ. ದೇಶದ ಗಮನ ಸೆಳೆದಿದ್ದ ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಮತದಾನ ಅಂತ್ಯವಾಗಿದೆ. ಅದರಲ್ಲೂ ಬೃಹತ್ ಮುಂಬೈ ಪಾಲಿಕೆಗೆ ಜಿದ್ದಾಜಿದ್ದಿ ಹೋರಾಟ ಗಮನ ಸೆಳೆದಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಭಾರತದ ಅತಿದೊಡ್ಡ ಮತ್ತು ಶ್ರೀಮಂತ ನಾಗರಿಕ ಸಂಸ್ಥೆಯ ನಿಯಂತ್ರಣಕ್ಕಾಗಿ ರಣತಂತ್ರ ಹೆಣೆದಿದೆ. ಬಿಜೆಪಿ ಶಿವಸೇನೆಗೆ ಮತ್ತೆ ಒಂದಾದ ಠಾಕ್ರೆ ಸಹೋದರರು ತೀವ್ರ ಪೈಪೋಟಿ ಒಡ್ಡಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಶಾಯಿ ವಿವಾದ. ಮತ ಚಲಾಯಿಸಿದ ನಂತರ ಮತದಾರರ ಬೆರಳಿಗೆ ಹಚ್ಚಲಾಗುವ ಅಳಿಸಲಾಗದ ಶಾಯಿ ಬದಲಿಗೆ ಚುನಾವಣಾ ಆಯೋಗವು ಮಾರ್ಕರ್ ಪೆನ್ ಬಳಸುತ್ತಿದೆ ಎಂದು ಠಾಕ್ರೆ ಬ್ರದರ್ಸ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಇಂಕಳಿಸಿ ವಿಡಿಯೋ ಮಾಡಿದೆ. ಮತದಾನದ ಬೆನ್ನಲ್ಲೇ ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿವೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 227 ಸದಸ್ಯ ಬಲದ ಬಿಎಂಸಿಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ 131ರಿಂದ 151, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 58ರಿಂದ 68, ಕಾಂಗ್ರೆಸ್ ಮಿತ್ರ ಮಂಡಳಿ 12ರಿಂದ 16, ಇತರರು 6ರಿಂದ 12 ಸ್ಥಾನ ಗೆಲ್ತಾರೆ ಎಂದು ಭವಿಷ್ಯ ನುಡಿದಿದೆ. ಆ ಮೂಲಕ ಬಿಜೆಪಿ ಶಿವಸೇನೆಗೆ ಅಧಿಕಾರ ಫಿಕ್ಸ್ ಎಂದಿವೆ. ಸಕಾಲ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಶಿವಸೇನೆ 119, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 75, ಕಾಂಗ್ರೆಸ್ ಮಿತ್ರಕೂಟ 20, ಇತರರು 14 ಸ್ಥಾನ ಗೆಲ್ತಾರಂತೆ. ಈ ಸರ್ವೆ ಪ್ರಕಾರವು ಬಿಜೆಪಿ ದೋಸ್ತಿಗೆ ಅಧಿಕಾರ ಒಲಿಯುತ್ತೆ. ಜನಮತ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಶಿವಸೇನೆ 138, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 62, ಕಾಂಗ್ರೆಸ್ ಟೀಮ್ 20, ಇತರರು 7 ಸ್ಥಾನ ಗೆಲ್ತಾರಂತೆ. ಟಿಎಂಸಿಯಲ್ಲಿ 25 ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತವಿದೆ. ಅದನ್ನ ಬಿಜೆಪಿ ಶಿವಸೇನೆಗೆ ಅದೇಗೆ ತಡೆಯುತ್ತಾರೆ ಅನ್ನೋದು ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂಬೈನಲ್ಲಿ ಒಂದು ರೀತಿ ಅಧಿಕಾರದ ಮಹಾಯುದ್ಧವೇ ನಡೀತಾ ಇದೆ. ಇಡೀ ದೇಶದಲ್ಲಿ ಶ್ರೀಮಂತ ಪಾಲಿಕೆ ಅಂತಂದ್ರೆ ಅದು ಮುಂಬೈ ಮಹಾನಗರ ಪಾಲಿಕೆ. ಇಲ್ಲಿ ಯಾರು ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಠಾಕ್ರೆ ಬ್ರದರ್ಸ್ ಆರ್ ಬಿಜೆಪಿ. ಹಲವು ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಹಿಡಿತವನ್ನ ಸಾಧಿಸಿರೋದು ಠಾಕ್ರೆ ಫ್ಯಾಮಿಲಿ. ಆದರೆ ಈ ಸಾರಿ ಏನಾಗ್ಬೋದು? ವೋಟಿಂಗೂ ಆಗಿದೆ, ಎಕ್ಸಿಟ್ ಪೋಲ್ಗಳು ಬಂದಿವೆ. ಅದು ಏನು ಹೇಳುತ್ತೆ ನೀವೇನು? ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಮತದಾನ. ಎಲ್ಲ ಸರ್ವೆಗಳಲ್ಲಿ ಕೇಸರಿ ಸೇನೆ ಆರ್ಭಟ. ದೇಶದ ಗಮನ ಸೆಳೆದಿದ್ದ ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಮತದಾನ ಅಂತ್ಯವಾಗಿದೆ. ಅದರಲ್ಲೂ ಬೃಹತ್ ಮುಂಬೈ ಪಾಲಿಕೆಗೆ ಜಿದ್ದಾಜಿದ್ದಿ ಹೋರಾಟ ಗಮನ ಸೆಳೆದಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಭಾರತದ ಅತಿದೊಡ್ಡ ಮತ್ತು ಶ್ರೀಮಂತ ನಾಗರಿಕ ಸಂಸ್ಥೆಯ ನಿಯಂತ್ರಣಕ್ಕಾಗಿ ರಣತಂತ್ರ ಹೆಣೆದಿದೆ. ಬಿಜೆಪಿ ಶಿವಸೇನೆಗೆ ಮತ್ತೆ ಒಂದಾದ ಠಾಕ್ರೆ ಸಹೋದರರು ತೀವ್ರ ಪೈಪೋಟಿ ಒಡ್ಡಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಶಾಯಿ ವಿವಾದ. ಮತ ಚಲಾಯಿಸಿದ ನಂತರ ಮತದಾರರ ಬೆರಳಿಗೆ ಹಚ್ಚಲಾಗುವ ಅಳಿಸಲಾಗದ ಶಾಯಿ ಬದಲಿಗೆ ಚುನಾವಣಾ ಆಯೋಗವು ಮಾರ್ಕರ್ ಪೆನ್ ಬಳಸುತ್ತಿದೆ ಎಂದು ಠಾಕ್ರೆ ಬ್ರದರ್ಸ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಇಂಕಳಿಸಿ ವಿಡಿಯೋ ಮಾಡಿದೆ. ಮತದಾನದ ಬೆನ್ನಲ್ಲೇ ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿವೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 227 ಸದಸ್ಯ ಬಲದ ಬಿಎಂಸಿಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ 131ರಿಂದ 151, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 58ರಿಂದ 68, ಕಾಂಗ್ರೆಸ್ ಮಿತ್ರ ಮಂಡಳಿ 12ರಿಂದ 16, ಇತರರು 6ರಿಂದ 12 ಸ್ಥಾನ ಗೆಲ್ತಾರೆ ಎಂದು ಭವಿಷ್ಯ ನುಡಿದಿದೆ. ಆ ಮೂಲಕ ಬಿಜೆಪಿ ಶಿವಸೇನೆಗೆ ಅಧಿಕಾರ ಫಿಕ್ಸ್ ಎಂದಿವೆ. ಸಕಾಲ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಶಿವಸೇನೆ 119, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 75, ಕಾಂಗ್ರೆಸ್ ಮಿತ್ರಕೂಟ 20, ಇತರರು 14 ಸ್ಥಾನ ಗೆಲ್ತಾರಂತೆ. ಈ ಸರ್ವೆ ಪ್ರಕಾರವು ಬಿಜೆಪಿ ದೋಸ್ತಿಗೆ ಅಧಿಕಾರ ಒಲಿಯುತ್ತೆ. ಜನಮತ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಶಿವಸೇನೆ 138, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 62, ಕಾಂಗ್ರೆಸ್ ಟೀಮ್ 20, ಇತರರು 7 ಸ್ಥಾನ ಗೆಲ್ತಾರಂತೆ. ಟಿಎಂಸಿಯಲ್ಲಿ 25 ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತವಿದೆ. ಅದನ್ನ ಬಿಜೆಪಿ ಶಿವಸೇನೆಗೆ ಅದೇಗೆ ತಡೆಯುತ್ತಾರೆ ಅನ್ನೋದು ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಮುಂಬೈನಲ್ಲಿ ಒಂದು ರೀತಿ ಅಧಿಕಾರದ ಮಹಾಯುದ್ಧವೇ ನಡೀತಾ ಇದೆ. ಇಡೀ ದೇಶದಲ್ಲಿ ಶ್ರೀಮಂತ ಪಾಲಿಕೆ ಅಂತಂದ್ರೆ ಅದು ಮುಂಬೈ ಮಹಾನಗರ ಪಾಲಿಕೆ. ಇಲ್ಲಿ ಯಾರು ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಠಾಕ್ರೆ ಬ್ರದರ್ಸ್ ಆರ್ ಬಿಜೆಪಿ. ಹಲವು ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಹಿಡಿತವನ್ನ ಸಾಧಿಸಿರೋದು ಠಾಕ್ರೆ ಫ್ಯಾಮಿಲಿ. ಆದರೆ ಈ ಸಾರಿ ಏನಾಗ್ಬೋದು? ವೋಟಿಂಗೂ ಆಗಿದೆ, ಎಕ್ಸಿಟ್ ಪೋಲ್ಗಳು ಬಂದಿವೆ. ಅದು ಏನು ಹೇಳುತ್ತೆ ನೀವೇನು? ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಮತದಾನ. ಎಲ್ಲ ಸರ್ವೆಗಳಲ್ಲಿ ಕೇಸರಿ ಸೇನೆ ಆರ್ಭಟ. ದೇಶದ ಗಮನ ಸೆಳೆದಿದ್ದ ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಮತದಾನ ಅಂತ್ಯವಾಗಿದೆ. ಅದರಲ್ಲೂ ಬೃಹತ್ ಮುಂಬೈ ಪಾಲಿಕೆಗೆ ಜಿದ್ದಾಜಿದ್ದಿ ಹೋರಾಟ ಗಮನ ಸೆಳೆದಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಭಾರತದ ಅತಿದೊಡ್ಡ ಮತ್ತು ಶ್ರೀಮಂತ ನಾಗರಿಕ ಸಂಸ್ಥೆಯ ನಿಯಂತ್ರಣಕ್ಕಾಗಿ ರಣತಂತ್ರ ಹೆಣೆದಿದೆ. ಬಿಜೆಪಿ ಶಿವಸೇನೆಗೆ ಮತ್ತೆ ಒಂದಾದ ಠಾಕ್ರೆ ಸಹೋದರರು ತೀವ್ರ ಪೈಪೋಟಿ ಒಡ್ಡಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಶಾಯಿ ವಿವಾದ. ಮತ ಚಲಾಯಿಸಿದ ನಂತರ ಮತದಾರರ ಬೆರಳಿಗೆ ಹಚ್ಚಲಾಗುವ ಅಳಿಸಲಾಗದ ಶಾಯಿ ಬದಲಿಗೆ ಚುನಾವಣಾ ಆಯೋಗವು ಮಾರ್ಕರ್ ಪೆನ್ ಬಳಸುತ್ತಿದೆ ಎಂದು ಠಾಕ್ರೆ ಬ್ರದರ್ಸ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿಂಕಳಿಸಿ ವಿಡಿಯೋ ಮಾಡಿದೆ. ಮತದಾನದ ಬೆನ್ನಲ್ಲೇ ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿವೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 227 ಸದಸ್ಯ ಬಲದ ಬಿಎಂಸಿಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ 131ರಿಂದ 151, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 58ರಿಂದ 68, ಕಾಂಗ್ರೆಸ್ ಮಿತ್ರ ಮಂಡಳಿ 12ರಿಂದ 16, ಇತರರು 6ರಿಂದ 12 ಸ್ಥಾನ ಗೆಲ್ತಾರೆ ಎಂದು ಭವಿಷ್ಯ ನುಡಿದಿದೆ. ಆ ಮೂಲಕ ಬಿಜೆಪಿ ಶಿವಸೇನೆಗೆ ಅಧಿಕಾರ ಫಿಕ್ಸ್ ಎಂದಿವೆ. ಸಕಾಲ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಶಿವಸೇನೆ 119, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 75, ಕಾಂಗ್ರೆಸ್ ಮಿತ್ರಕೂಟ 20, ಇತರರು 14 ಸ್ಥಾನ ಗೆಲ್ತಾರಂತೆ. ಈ ಸರ್ವೆ ಪ್ರಕಾರವು ಬಿಜೆಪಿ ದೋಸ್ತಿಗೆ ಅಧಿಕಾರ ಒಲಿಯುತ್ತೆ. ಜನಮತ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಶಿವಸೇನೆ 138, ಉದ್ಧವ್ ಮತ್ತು ರಾಜ್ ಠಾಕ್ರೆ ಬಣ 62, ಕಾಂಗ್ರೆಸ್ ಟೀಮ್ 20, ಇತರರು 7 ಸ್ಥಾನ ಗೆಲ್ತಾರಂತೆ. ಟಿಎಂಸಿಯಲ್ಲಿ 25 ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತವಿದೆ. ಅದನ್ನ ಬಿಜೆಪಿ ಶಿವಸೇನೆಗೆ ಅದೇಗೆ ತಡೆಯುತ್ತಾರೆ ಅನ್ನೋದು ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂಬೈನಲ್ಲಿ ಒಂದು ರೀತಿ ಅಧಿಕಾರದ ಮಹಾಯುದ್ಧವೇ ನಡೀತಾ ಇದೆ. ಇಡೀ ದೇಶದಲ್ಲಿ ಶ್ರೀಮಂತ ಪಾಲಿಕೆ ಅಂತಂದ್ರೆ ಅದು ಮುಂಬೈ ಮಹಾನಗರ ಪಾಲಿಕೆ. ಇಲ್ಲಿ ಯಾರು ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಠಾಕ್ರೆ ಬ್ರದರ್ಸ್ ಆರ್ ಬಿಜೆಪಿ. ಹಲವು ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಹಿಡಿತವನ್ನ ಸಾಧಿಸಿರೋದು ಠಾಕ್ರೆ ಫ್ಯಾಮಿಲಿ. ಆದರೆ ಈ ಸಾರಿ ಏನಾಗ್ಬೋದು? ವೋಟಿಂಗೂ ಆಗಿದೆ, ಎಕ್ಸಿಟ್ ಪೋಲ್ಗಳು ಬಂದಿವೆ. ಅದು ಏನು ಹೇಳುತ್ತೆ ನೀವೇನು? ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಮತದಾನ. ಎಲ್ಲ ಸರ್ವೆಗಳಲ್ಲಿ ಕೇಸರಿ ಸೇನೆ ಆರ್ಭಟ.